ಇಲ್ಲ, ಏನೂ ಇಲ್ಲ. ಒಂದು ದಿವಸ ಮಳೆ ಬಂದಿದಂತೆ ಆಗಿಲ್ಲ, ಒಂದು ದಿವಸನೂ ಪವರ್ ಇಲ್ಲ ಅಂತಾಗಿಲ್ಲ. ಈಗ ಗ್ಯಾಸ್ ಪ್ರಾಬ್ಲಮ್ ಇದ್ರು ನಮ್ಮ ಯಜಮಾನ್ರು ಹೇಳ್ತಾರೆ ಸೌದೆ ಒಲೆ ಮಾಡಿ ಆದರೂ ಕೊಡಿ ಅವ್ರಿಗೆ, ಒಟ್ಟು ಕೊಡಿ, ನಿಲ್ಲಿಸ್ಬೇಡಿ. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನನ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬೇರೆ ಬೇರೆ ಕಡೆ ಎಲ್ಲ ನಿಮಗೆ ಫುಡ್ಡು ಟೇಸ್ಟ್ ಹೇಗಿದೆ ಅಂತ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಿದ್ದೆ. ಬಟ್ ನಾನಿವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ ಗಾಂಧಿನಗರ, ಇದು ಕ್ರೌಡ್ ಇರುವಂತಹ ಏರಿಯಾದಲ್ಲಿ ನಾನಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಎಷ್ಟೊಂದು ಕ್ರೌಡ್ ಇದೆ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಇಲ್ಲಿ ಜಿಯಾನ್ ಹೋಟೆಲ್ ಅವರು ಫ್ರೀ ಫುಡ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆಶ್ಚರ್ಯ ಆಯಿತು ನನಗೂ ಕೂಡ. ಯಾಕಪ್ಪ ಅಂತಂದರೆ ಇಷ್ಟು ನೋಡಿ, ಎಷ್ಟು ದೊಡ್ಡ ಹೋಟೆಲ್ ಇದೆ ನೋಡಿ. ಇಷ್ಟೊಂದು ದೊಡ್ಡ ಹೋಟ್ಲಲ್ಲಿ ಅವರಾಯಿತು, ತಾವಾಯಿತು, ತಮ್ಮ ಕೆಲಸ ಆಯಿತು, ತಮ್ಮ ದುಡ್ಡು ಆಯಿತು ಅಂತೇಳ್ಬಿಟ್ಟು ಮಾಡ್ಕೋದ್ಬಿಟ್ಟು ಈ ಥರ ಬಡ ಅಂದರೆ ಈ ಓಡಲ್ಲಿ ಹೋಗ್ತಾ ಇರ್ತಾರಲ್ಲ ಬಡವರಾಗಿರ್ಬೋದು, ಅಥವಾ ಆಟೋ ಓಡಿಸೋರಾಗಿರ್ಬೋದು, ಕ್ಯಾಬ್ ಓಡಿಸೋರಾಗಿರ್ಬೋದು, ಅಥವಾ ನಿರ್ಗತಿಕರು ಅಂತ ಏನು ಕಳಿತೀವಿ, ಅಂದರೆ ಮನ್ಕೊಳ್ಳೋಕೆ ಜಾಗ ಇರೋಲ್ಲ ಅವರಾಗಿರ್ಬೋದು, ಅವ್ರಿಗೆ ಮಧ್ಯಾಹ್ನದ ಹೊತ್ತು ಒಂದು ಹೊತ್ತಿನ ಊಟ ಕೊಡ್ತಾಯಿದ್ದಾರೆ. ಪ್ರತಿದಿನ ಇದೇ ರೀತಿ ಊಟ ಕೊಡ್ತಾಯಿದ್ದಾರೆ. ಇವಾಗ ನೀವು ನೋಡ್ತಾ ಇರ್ಬೋದು, ಇನ್ನೂ ಕ್ಯೂ ಆ ಕಡೆ ಇದೆ, ಬನ್ನಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ದಿನ ಒಂದೊಂಥರ ವೆರೈಟಿ ಇರುತ್ತೆ, ಬಟ್ ದಿನ ಇರುತ್ತೆ, ಯಾವತ್ತೂ ಒಂದು ದಿನ ಇರೋದಲ್ಲ. ಇಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಕ್ಯೂ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಇದೆಲ್ಲನೂ ಕೂಡ ಊಟಕ್ಕೆ ಅಥವಾ ಈ ರೋಡಲ್ಲಿ ಹೋಗ್ತಾ ಒಂದ್ಸಲಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡೋರು ಕೂಡ ಇರ್ತಾರೆ. ತುಂಬ ಜನ ಅಲ್ಲಿ ಮಲಗ್ತಾ ಇರ್ತಾರೆ, ಬೆಳಗ್ಗೆ ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತಾರೆ, ದಿನಗೂಲಿ ಮಾಡ್ತಾ ಇರ್ತಾರೆ. ಅವ್ರಿಗೆ ಇವತ್ತು ಒಂದು ಊಟ ಕೊಟ್ಟರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಈ ಹೋಟೆಲ್ ಮಾಲೀಕರು ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಊಟ ಮಾಡ್ತಾಯಿದ್ದಾರೆ. ನೋಡ್ಬೋದು, ಇಲ್ಲಿ ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇಲ್ಲಿ ನೋಡ್ಬೋದು ಎಷ್ಟೊಂದು ಜನ ಇಲ್ಲಿ ಊಟ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿರಿ, ಆಟೋ ಹಾಕಿದ್ದಾರೆ, ಅದೇ ರೀತಿಯಲ್ಲಿ ಕ್ಯಾಬ್ಗಳನ್ನ ಹಾಕಿದ್ದಾರೆ. ಇಲ್ಲಿ ಈ ರೀತಿ ಕುತ್ಕೊಂಡು ಬೇರೆ ಬೇರೆ ಊರುಗಳಿಂದ ಬಂದಿರ್ತಾರೆ. ಗಾಂಧಿನಗರ ಅಂದರೆ ಇದು ಒಂದು ಸ್ಪಾಟ್, ಇಲ್ಲೇ ಪಕ್ಕದಲ್ಲೇ ಮೆಜೆಸ್ಟಿಕ್ ಇದೆ. ಓಕೆ, ಮೆಜೆಸ್ಟಿಕ್ಕಿಂದ ಈ ರೂಟಲ್ಲಿ ಅಡ್ಡಾಡ್ತಾ ಇರ್ತಾರೆ. ಇಲ್ಲಿ ನೋಡ್ಬೋದು ಬ್ಯಾಗ್ಗಳು ಹಾಕ್ಕೊಂಡು ಯಾವ ರೀತಿ ಕುತ್ಕೊಂಡಿದ್ದಾರೆ, ಯಾವ ರೀತಿ ಊಟ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ಈಗ ಅಂಗವಿಕಲಾಗಿರ್ಬೋದು, ಬೇರೆಯವರಾಗಿರ್ಬೋದು, ಈ ರೀತಿಯ ಒಂದು ಊಟ ಕೊಡುವಂತಹ ಪದ್ಧತಿ ಅವ್ರು ಎಷ್ಟು ವರ್ಷದಿಂದ ಮಾಡಿದ್ದಾರೆ, ಅದೇನೇನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಬಾಯಿಂದನೇ ಕೇಳೋಣ. ನಾವು ಒಂದ್ಸಲಿ ಟೇಸ್ಟ್ ಮಾಡೋಣ ಅಂತ ಹೇಳ್ತೀನಿ. ಯಾಕಪ್ಪ ಅಂದರೆ ಹೇಗಿದೆ ಊಟ ತಿಂದ್ಬಿಟ್ಟು ಟೇಸ್ಟ್ ಮಾಡೋಣ. ಇದರಲ್ಲಿ ಯಾವುದೇ ರೀತಿಯ ರುಚಿ ಅಲ್ಲ, ಇದು ಹೊಟ್ಟೆ ತುಂಬುವಂತಹ ಒಂದು ಕಾರ್ಯನ ನಡೆಸ್ತಾ ಇದ್ದಾರೆ. ಬನ್ನಿ ಇವಾಗ ನಾವು ಕೂಡ ಟೇಸ್ಟ್ ಮಾಡೋಣ. ಅವರೆಲ್ಲ ಆಗಲಿ, ಆದಮೇಲೆ ಟೇಸ್ಟ್ ಮಾಡೋಣ. ಅದೇ ರೀತಿ ಮಾಲೀಕರು ಏನು ಹೇಳ್ತಾರೆ ಅಥವಾ ಮ್ಯಾನೇಜರ್ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಎಲ್ಲಿ ಹೋಗ್ತಾವು? ಪಟ್ಟಣಪೇಟೆ. ಹೌದಾ? ಅಂದರೆ ಇಲ್ಲೇನು ಕೆಲಸಕ್ಕೆ ಬರ್ತಾಯಿದ್ರು? ಬೇರೆ ಕೆಲಸ. ಹಾಂ ಹಾಂ. ಇಲ್ಲೇನು ಇವತ್ತು ಫಸ್ಟ್ ಬಂದಿದ್ದ ಬರ್ತಾ ಇರ್ತೀರಾ? ಬರ್ತಿರ್ತೇವೆ ಸರ್. ಅವಾಗ ಬರ್ತಾ ಇರ್ತಾರೆ. ಹೇಗಿದೆ ಊಟ? ಚೆನ್ನಾಗಿದೆ. ಕೊಟ್ಟಿದ್ದಾರೆ, ಪಲಾವ್ ಕೊಟ್ಟಿದ್ದಾರಾ? ಹಾಂ, ಪಲಾವ್ ಇದೆ ಸರ್. ಹೇಗಿದೆ ಟೇಸ್ಟು? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಚೆನ್ನಾಗಿದೆ. ದಿನ ಅವಾಗ ಬರ್ತೀರಾ? ದಿನ ಬರ್ತೀರಾ? ದಿನ 1 ಗಂಟೆಗೆ ಬರ್ತೀವಿ. ಯಾವಾಗ ಬರ್ತೀರಾ? ಅಂದರೆ ಈ ಕಡೆ ಬಂದಾಗ? ಹಾಂ, ಬಂದವು. ಅಂದರೆ ಈಗ ಯಾರೋ ದುಡ್ಡಿರೋರು ₹1 ಕೊಡದೇ ಇರೋಂಥ ಈ ಟೈಮಲ್ಲಿ ಈ ರೀತಿ ಅನ್ನದಾನ ಮಾಡ್ತಾರೆ. ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಹಾಂ, ಎಲ್ಲ ಅವ್ರಿಗೆ ಪರವಾಗಿಲ್ಲ ಸರ್. ಹಾಂ, ಪರವಾಗಿಲ್ಲ, ಒಳ್ಳೇದಲ್ಲ? ಒಳ್ಳೇದಾಗಲಿ ಸರ್. ಸ್ವಲ್ಪ ಹಾಂ ಬಿಡಿ, ಸ್ವಲ್ಪ ಬೇಡ ಬೇಡ, ಆಮೇಲೆ ಹಾಕ್ಬೋದು. ಅರ್ಧ ಹಾಕಿ. ಹಾಂ, ಓಕೆ ಓಕೆ. ಇವಾಗ ನಾವು ಕೂಡ ತೊಗೊಂಡಿದ್ದೀವಿ ವಾಂಗಿ ಬಾತ್. ಇವಾಗ ನೋಡ್ತಾ ಇದ್ದೀರಾ, ಕ್ವಾಂಟಿಟಿ ನೋಡ್ಬೋದು. ತಗೊಳ್ಳಿ ಅಂತ ನಾವು ಸ್ವಲ್ಪ ಹಾಕು ಅಂದರೂ ಕೂಡ ಅವರು ಜಾಸ್ತಿ ಹಾಕ್ತಿದ್ದಾರೆ. ಇಲ್ಲಿ ನೋಡಿ, ಓಕೆ, ಬದನೆಕಾಯಿ. ಇಷ್ಟು ರೈಸ್ ತಿಂದುಬಿಟ್ರೆ ಮುಗೀತು ಅಷ್ಟೇ ನಮಗೆ. ಅಂದರೆ ಎಲ್ರಿಗೂ ಕೇಳಿ ಬಡಿಸ್ತಾರೆ. ನೀವೇನಾದ್ರು ಖಾಲಿ ಆಗಿತ್ತು ಅಂದರೆ ಮತ್ತೆ ವಾಪಸ್ ಹೋಗಿ ಹಾಕ್ಸ್ಕೊಂಬರ್ಬೋದು. ನೋಡಿ, ಈಗ ಗಾರೆ ಕೆಲಸ ಮಾಡೋರು, ಇಲ್ಲಿಗೆಲ್ಲ ಸುತ್ತಮುತ್ತ ಗಾರೆ ಕೆಲಸ ಮಾಡೋರು, ಪೇಂಟ್ ಕೆಲಸ ಮಾಡೋರು, ಅದೇ ರೀತಿ ಆಟೋ ಡ್ರೈವರು ಎಲ್ಲರೂ ಕೂಡ ಇಲ್ಲಿ ತಿಂತಾರೆ. ನಾವು ಕೂಡ ಈಗ ಟೇಸ್ಟ್ ನೋಡೋಣ. ಯಾಕೆ ಟೇಸ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ನಾನು, ಬಟ್ ಇಲ್ಲಿ ಟೇಸ್ಟು ಮುಖ್ಯ ಆಗಲ್ಲ, ಹೊಟ್ಟೆ ತುಂಬೋದು ಮುಖ್ಯ ಆಗುತ್ತೆ. ಅದ್ರ ಜೊತೆಗೆ ಟೇಸ್ಟು ಕೂಡ ಬೇಕು. ಬಟ್ ಇಲ್ಲಿ ಟೇಸ್ಟ್ ಹೇಳಿ ನೀವು ಬನ್ನಿ ತಿನ್ನಿ ಅಂತ ಹೇಳೋ ಉದ್ದೇಶ ನಮ್ಮದಲ್ಲ. ಬಟ್ ಈ ರೀತಿ ಕೊಡ್ತಾ ಇದ್ದಾರೆ ಅನ್ನೋ ಒಂದು ತಿಳಿಸ್ಕೊಡುವಂತಹ ಒಂದು ಪ್ರಯತ್ನನ ಮಾಡ್ತಾಯಿದ್ದೀವಿ. ಇವಾಗ ನೋಡ್ಬೋದು, ಎಲ್ಲಿ ಯಾವ ಹೋಟೆಲ್ ಅಡುಗೆಗಿಂತ ಕಡಿಮೆನೂ ಕೂಡ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ವಾಂಗಿಬಾತು ಹಾಂ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೂಪರಾಗಿದೆ. ನೋಡಿ, ಖಾಲಿಯಾಗೋವರೆಗೂ ಕೊಡ್ತಾನೆ ಇರ್ತಾರೆ. ಅದೊಂದು ಮಾಡಿದ್ದಾರೆ.
ಅದು ಖಾಲಿ ಆಗೋವರೆಗೂ ಕೊಡ್ತಾನೆ ಇರ್ತಾರೆ. ಓಕೆ ನೋಡಿ, ಎಲ್ಲ ಈಗ ಬಂದಿರೋರೆಲ್ಲ ಖಾಲಿ ಆದರು, ಇನ್ನೂ ಇದೆ, ಇನ್ನೂ ಹಂಗೆ ಬರ್ತಾ ಇರ್ತಾರೆ. ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ಕೊಡ್ತಾರೆ. ಜಿಯಾನ್ ಹೋಟೆಲು, ಇದು ಗಾಂಧಿನಗರ್ ರೋಡು. ಓಕೆ, ಇದೆಲ್ಲ ಗಾಂಧಿನಗರ್ ಏರಿಯಾನೇ. ಬ್ರಿಡ್ಜ್ ಇದೆ, ಬ್ರಿಡ್ಜ್ ಪಕ್ಕನೇ ಇದರಲ್ಲಿ ಕೊಡುವಂಥದ್ದು. ಎಷ್ಟೊಂದು ಜನ ನೋಡಿ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ತಾರೆ. ಜಾಗನೂ ಇದೆ, ಕುತ್ಕೊಂಡು ಊಟ ಮಾಡೋಕ್ಕೆ ಜಾಗ ಇದೆ. ನೀವೊಂದು ಗಮನಿಸಿರ್ಬೋದು, ಏನಪ್ಪ ಅಂತಂದರೆ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಈಗ ಭಿಕ್ಷುಕರಾಗಿರ್ಬೋದು, ಬೇರೆಯವರಾಗಿರ್ಬೋದು, ಅಂದರೆ ಸ್ವಲ್ಪ ಡ್ರೆಸ್ ಚೆನ್ನಾಗಿ ಹಾಕ್ಕೊಂಡೇ ಇರ್ಬೋದು, ಅವ್ರೇನಾದ್ರು ಹೋಟೆಲ್ ಪಕ್ಕ ನಿಂತು ಒಂದು ಅರ್ಧ ಗಂಟೆ ನಿಂತು ಹೋಟೆಲ್ ಕಟ್ಟೆ ಮೇಲೆ ಕೂತ್ರೆ ಬೈದು ಕಳಿಸ್ತಾರೆ. ನೀವು ಸಿನಿಮಾಗಳೆಲ್ಲ ನೋಡಿರ್ತೀರ ಅಥವಾ ಲೋಕಲಲ್ಲೆಲ್ಲ ನೋಡೇ ಇರ್ತೀರ. ಬಟ್ ಇಲ್ಲಿ ಇಷ್ಟು ದೊಡ್ಡ ಹೋಟೆಲ್ ಇದ್ದರೂ ಕೂಡ ಅದ್ರ ಪಕ್ಕ ನೋಡಿ ಎಷ್ಟು ಜನ ಕೂತ್ಕೊಂಡಿದ್ದಾರೆ ಅಂತೇಳಿ ಊಟ ಮಾಡೋಕ್ಕೆ. ನೋಡಿ ಅಲ್ಲಿ ಎಷ್ಟು ಜನ ಕೂತ್ಕೊಂಡಿದ್ದಾರೆ ನೋಡಿ, ಆರಾಮಾಗಿ ಕೂತ್ಕೋತಾರೆ, ಊಟ ಮಾಡ್ತಾರೆ, ಹೋಗ್ತಾ ಇರ್ತಾರೆ. ಓಕೆ, ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ತುಂಬ ಚೆನ್ನಾಗಿದೆ ಊಟ ಮಾತ್ರ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಕಡೆ ಬಂದಾಗ ಒಂದ್ಸಲಿ ಅವ್ರಿಗೆ ಸೆಲ್ಯೂಟ್ ಮಾಡಿ ಹೋಗ್ಬಿಡಿ ಅಷ್ಟೇ. ನೀವು ಊಟ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ತುಂಬ ಜನ ಕಮೆಂಟ್ ಕೂಡ ಮಾಡೋದು, ಯಾಕಂದರೆ ಅನ್ನ ಇಲ್ದಿರೋವ್ರಿಗೆ ಊಟ ಸಿಗಬೇಕು, ನಾರ್ಮಲ್ ಯಾರೋ ಶ್ರೀಮಂತರಾಗಿರ್ಬೋದು, ಬೇರೆ ಯಾರೋ ಬಂದು ಊಟ ಮಾಡಬಾರ್ದು ಅಂತಿದ್ರೆ. ಓಕೆ, ಇವರು ಅದೇ ರೀತಿನೇ ತಲುಪಿಸ್ತಾ ಇದ್ದಾರೆ. ಇಲ್ಲಿ ಯಾರು ಬಂದವರೆಲ್ಲನೂ ಕೂಡ ಯಾವುದೇ ರೀತಿ ಶ್ರೀಮಂತರು ಅಂಥವ್ರು ಇಂಥವ್ರಲ್ಲ, ಒಂದು ಹೊತ್ತಿನ ದಿನದ ದುಡಿಮೆ ಮಾಡಿ ತಿನ್ನುವಂಥವ್ರು. ಬನ್ನಿ ಇವಾಗ ಇದನ್ನ ಊಟ ಮಾಡೋಣ, ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಏನು ಸರ್, ಪ್ರತಿದಿನ ಇಷ್ಟು ಜನಕ್ಕೆ ಊಟ ಕೊಡೋದು ಅಂದರೆ ಈಜಿ ಕೆಲಸ ಅಲ್ಲ, ಹೇಗೆ ನಡ್ಕೊಂಡು ಹೋಗ್ತಾ ಇದೆ ಕೆಲಸ? ಸರ್, ಸತ್ಯವಾಗಿ ಹೇಳ್ತೀನಿ, ಇವತ್ತಿನವರೆಗೂ ನಮ್ಮೊಂದು ಪ್ರಾಬ್ಲಮ್ ಆಗಿಲ್ಲ, ನೀಟಾಗಿ ಆಗ್ತಾಯಿದೆ. ಭಾಳ ಸಂತೋಷ ಆಗುತ್ತೆ ಮಾಡುವಾಗ, ಈ ಕೆಲಸ ಮಾಡ್ಬೇಕಾದ್ರೆ. ಡೈಲಿ 1 ಅವರ್ ಈ ಕೆಲಸ ಮಾಡ್ಬೇಕಾದ್ರೆ ಒಂಥರ ಡೈಲಿ ಬೂಸ್ಟ್ ಇದ್ದಂಗೆ, ನಾವು ಒಂಥರ ಡೈಲಿ ಟಾನಿಕ್ ತೊಗೊಂಡಂಗಿದು, ಒಂಥರ ಖುಷಿ ಇದು. ಎಷ್ಟು ಗಂಟೆಯಿಂದ ಕೊಡ್ತೀರಾ ಸರ್? 1 ಗಂಟೆ ಸ್ಟಾರ್ಟ್ ಮಾಡ್ತೀವಿ, 26 kg ಖಾಲಿ ಆಗೋವರೆಗೂ ಕೊಡ್ತೀವಿ ನಾವು. ಒಂದು ಫುಲ್ ಬ್ಯಾಗ್ ಖಾಲಿ ಆಗೋವರೆಗೂ ಕೊಡ್ತೀವಿ ನಾವು ಡೈಲಿ. ಏನೇನು ಇರುತ್ತೆ ಸರ್? ಡೈಲಿ ಒಂದು ವೆರೈಟಿ, ಸೇಮ್ ವೆರೈಟಿ ಅಂತೂ ಕೊಡೋಲ್ಲ, ಡೈಲಿ ಚೇಂಜ್ ಕೊಡ್ತೀವಿ. ಒಂದು ದಿವಸ ಅನ್ನ ಸಾಂಬಾರು, ಒಂದು ದಿವಸ ಅನ್ನ ರಸಮ್, ಒಂದು ದಿವಸ ಪುಳಿಯೋಗರ, ಒಂದು ದಿವಸ ವಾಂಗಿಬಾತು, ಒಂದು ದಿವಸ ಚಿತ್ರಾನ್ನ, ಈ ಥರ ಡೈಲಿ ಚೇಂಜ್ ಇರ್ತೇನೆ ಕೊಡ್ತೀವಿ, ಹೋಗ್ಬೇಕು, ಕೊಟ್ಕೊಂಡು ಬರ್ತೀವಿ. ದೇವ್ರದಿಂದ ಚೆನ್ನಾಗಿ ಜನನೂ ಬಂದು ಊಟ ಮಾಡ್ತಾರೆ, ಸಂತೋಷದಿಂದ ಊಟ ಮಾಡಿ ಹೋಗ್ತಾರೆ, ಥ್ಯಾಂಕ್ಸ್ ಹೇಳ್ತಾರೆ. ಅವ್ರು ಥ್ಯಾಂಕ್ಸ್ ಹೇಳಿದ್ರೆ ನಮಗೆ ಭಾಳ ಖುಷಿ ಆಗುತ್ತೆ. ಇವೆಲ್ಲ ಥ್ಯಾಂಕ್ಸ್ ನಮ್ಮ ಯಜಮಾನ್ರಿಗೆ ಸೇರಬೇಕಾದ್ದೆ. ಹೆಸರು ಹೌದು, ಎಸ್ ವೆಂಕಟೇಶ್ ಅಂತೇಳಿ, ಬೆಂಗಳೂರು. ಓಕೆ, ಅಂದರೆ ಎಲ್ಲಿ ಮಾಡೋದು ಅಡುಗೆ ಎಲ್ಲ? ಎಲ್ಲ ನಮ್ಮ ಕಿಚನಲ್ಲೇ ಮಾಡ್ತೀವಿ, ಇಲ್ಲಿ ಈ ಹೋಟೆಲಲ್ಲೇ, ಜಿಯಾನ್ ಹೋಟೆಲೇ ಮಾಡ್ತೀವಿ. ಓಕೆ ಓಕೆ ಓಕೆ, ನಮ್ಮ ಹೋಟ್ಲಲ್ಲೇ ಮಾಡ್ತೀವಿ ಎಲ್ಲವುದು. ಹಾಂ, ಸೇಮ್ ಗೆಸ್ಟಿಗೆ ಯಾವ ಥರ ಟ್ರೀಟ್ ಕೊಡ್ತೀವೋ ಅದೇ ಥರ ಟ್ರೀಟು, ಅದೇ ಥರ ಐಟಮು, ಬೇರೆ ಏನು ಚೇಂಜ್ ಮಾಡಲ್ಲ. ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಸಾಲ ಕೂಡ ಆಚೆ ಪ್ಯಾಕೆಟ್ ತಂದು ಹಾಕಿ ಸಸ್ತಾ ಸಿಗುತ್ತೆ ಅಂತೇಳಿ ಅದು ಮಾಡಲ್ಲ. ಏನೋ ಒಂದು ಕೊಡಬೇಕಲ್ಲ ಅಂತ ಹೇಳ್ಬಿಟ್ಟು ಆ ಥರ ಎಲ್ಲ ಬೇಕಾ ಬಿಟ್ಟು ಕೊಡಬೇಕಂತಲ್ಲ, ಕೊಡಬೇಕು, ಊಟ ಮಾಡಿದ್ರು ಚೆನ್ನಾಗಿ ಊಟ ಮಾಡಬೇಕು, ಅವ್ರು 1 ಸರಿ 2 ಸರಿ ನೆನೆಸ್ಬೇಕು ನಮ್ಮ ಅಂತೇಳಿ ಅದೇ ಥರ ಊಟ ಕೊಡ್ತಾಯಿದ್ದೀವಿ ನಮ್ಮ ಯಜಮಾನ್ರ ಕಡೆಯಿಂದ. ತುಂಬ ಖುಷಿ ಆಗುತ್ತೆ. ಎಷ್ಟು ವರ್ಷ ಯಾವಾಗಿಂದ ನಡೀತದೆ? ಆಲ್ಮೋಸ್ಟ್ 3 ಇಯರ್ಸ್. 3 ಇಯರ್ಸ್ ಆಲ್ಮೋಸ್ಟ್. ದಿನನೇ ಮಿಡಲಲ್ಲಿ ಒಂದು ದಿವಸನೂ ಆಫ್ ಆಗಿಲ್ಲ, ಸಂಡೇ ಗಿಂಡೆ ಏನೂ ಇಲ್ಲ. ಒಂದು ದಿವಸ ಮಳೆ ಬಂದಿದಂತೆ ಆಗಿಲ್ಲ, ಒಂದು ದಿವಸನೂ ಪವರ್ ಇಲ್ಲ ಅಂತ ಆಗಿಲ್ಲ. ಈಗ ಗ್ಯಾಸ್ ಪ್ರಾಬ್ಲಮ್ ಇದ್ರು ನಮ್ಮ ಯಜಮಾನ್ರು ಹೇಳ್ತಾರೆ, ಸೌದೆ ಒಲೆ ಮಾಡಿ ಆದರೂ ಕೊಡಿ ಅವ್ರಿಗೆ, ಒಟ್ಟು ಕೊಡಿ, ನಿಲ್ಲಿಸ್ಬೇಡಿ. ಎಲ್ಲಿ ಬರುತ್ತೆ ಸರ್ ಲೊಕೇಶನ್? ಎಲ್ಲಿ ಬರುತ್ತೆ ಇದು? ಇದು ಗಾಂಧಿನಗರ 5th ಮೇನಲ್ಲಿ ಹೋಟೆಲ್ ಜಿಯಾನ್ ಅಂತೇಳಿ. ಅಂತೇಳಿ ಅದ್ರ ಮುಂದೆ. ಈಗ ನಾನೊಂದು ಕೇಳಬೇಕು, ಈಗ ಕೆಲವೊಂದು ಹೋಟೆಲ್ಗಳ ಮುಂದೆ ಈ ಥರ ಬಡವರಾಗಿರ್ಬೋದು, ಅವ್ರು ಇವ್ರು ಹೋದ್ರೆ ಇಲ್ಲಿ ಯಾಕೆ ನಿಂತ್ಯ ಹೋಗು ಅನ್ನೋ ಒಂದು ಸ್ಥಿತಿ ಇದೆ. ಬಟ್ ಅಂಥದ್ರಲ್ಲಿ ಇಷ್ಟೊಂದು ಜನ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಸರ್, ಗ್ರೇಟ್ ಸರ್ ನಿಮ್ಮ ಯಜಮಾನ್ರು. ನಮ್ಮ ಯಜಮಾನ್ರು ಏನು ಹೇಳ್ತಾರೆ ಅಂದರೆ, ಅವ್ರು ನಿಲ್ಲಿಸ್ಬೇಡಿ, ಕೂತ್ಕೊಂಡು ಊಟ ಕೊಡೋಕ್ಕೆ ಹೇಳಿ, ಕೂತ್ಕೊಂಡು ಊಟ ಮಾಡಂತೇಳಿ ಅವ್ರಿಗೆ. ನೀರಿಡಿ, ಕೈ ತೊಳೆಗೆ ನೀರಿಡಿ, ಎಲ್ಲದೂ ಮತ್ತೆ ನೀಟಾಗಿ ಇರಬೇಕು, ಯಾವುದೂ ಪ್ರಾಬ್ಲಮ್ ಆಗಬಾರ್ದು ಅವ್ರಿಗೆ ಅಂತೇಳಿ ಕಂಪ್ಲೀಟ್ ಆಗೋವರೆಗೂ ನಾವು 2-3 ಜನ ಇಲ್ಲೇ ಇರ್ತೀವಿ. ಅದೆಲ್ಲ ಮುಗಿದ ಮೇಲೆ ನಮ್ಮ ಕೆಲಸ ಕಾರ್ಯ ಡೈಲಿ ಇರ್ತೀವಿ, ನಾವು ಮಾಡ್ಕೊಂಡು ಹೋಗ್ತೀವಿ. ಅಲ್ಲ, ಅಲ್ಲಿ ನೋಡಿದೆ ಫಿಲ್ಟರ್ ವಾಟರ್ ಕೂಡ ಇಟ್ಟಿದ್ದೀರಾ? ಹೌದು 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 ಹೌದು. ಆಯಿತು ಸರ್, ನಿಮ್ಮ ಯಜಮಾನ್ರಿಗೂ ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ, ನಿಮ್ಮ ಜಿಯಾನ್ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.